ಈಗ ಪಂಜಾಬ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್, ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಉತ್ತಮವಾದಂತಹ ರಿಸಲ್ಟ್ ಬರುತ್ತಾ? ಯಾಕಂದ್ರೆ ಪಂಜಾಬ್ನಲ್ಲಿ ಸದ್ಯ ಆಡಳಿತದಲ್ಲಿರೋದು ಆಮ್ ಆದ್ಮಿ ಪಕ್ಷ. ಭಗವಂತ್ ಮಾನ್ ಅಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಾರೆ. ಹೆಚ್ಚು ಸೀಟ್ಗಳನ್ನ ಗೆಲ್ಲುವಂತಹ ನಿರೀಕ್ಷೆಯನ್ನ ಆಮ್ ಆದ್ಮಿ ಪಕ್ಷ ಇಟ್ಕೊಂಡಿತ್ತು. ಆದ್ರೆ 2019ರ ಸ್ಥಾನಗಳನ್ನ ಉಳಿಸಿಕೊಳ್ಳಲಿದೆಯಂತೆ ಕಾಂಗ್ರೆಸ್. ಪಂಜಾಬ್ನಲ್ಲಿ 7ರಿಂದ 9 ಸ್ಥಾನ ಗೆಲ್ಲುವಂತಹ ಭವಿಷ್ಯವನ್ನ ನುಡಿದಿದೆ ಸಮೀಕ್ಷೆ. ಭಾರೀ ನಿರೀಕ್ಷೆಯಲ್ಲಿದ್ದ ಕೇಜ್ರಿವಾಲ್ ಪಕ್ಷಕ್ಕೆ ಸರ್ವೆಯಲ್ಲಿ ಎದುರಾಗಿರುವುದು ಶಾಕ್. ರೈತ ಹೋರಾಟದ ನಡುವೆಯೂ ಬಿಜೆಪಿಯ ಚೇತರಿಕೆಯ ಭವಿಷ್ಯ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲಿ ಸದ್ಯ ಹೊರಬಿದ್ದಿದೆ. ಏನಾಗಬಹುದು ಪಂಜಾಬ್ನಲ್ಲಿ ಅನ್ನುವಂತಹ ಕುತೂಹಲ ಇತ್ತು. 2019ರಲ್ಲಿ ಕಾಂಗ್ರೆಸ್ ಇಲ್ಲಿ 7ರಿಂದ 9 ಸ್ಥಾನ ಗೆಲ್ಲುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಸಮೀಕ್ಷೆ ಹೇಳಿದೆ. ಬಟ್ ಭಾರೀ ನಿರೀಕ್ಷೆಯಲ್ಲಿದ್ದಂತಹ ಕೇಜ್ರಿವಾಲ್ ಪಕ್ಷಕ್ಕೆ ಸರ್ವೆ ಶಾಕ್ ಅನ್ನ ಕೊಟ್ಟಿರೋದು. ಮತ್ತೊಂದು ಕಡೆ ದೊಡ್ಡ ಮಟ್ಟದ ರೈತ ಹೋರಾಟಕ್ಕೆ ಸಾಕ್ಷಿಯಾದಂತಹ ಪ್ರದೇಶ ಇದು. ಆ ರೈತ ಹೋರಾಟದ ಹೊರತಾಗಿಯೂ ಕೂಡ ಇಲ್ಲಿ ಬಿಜೆಪಿ ಚೇತರಿಕೆಯನ್ನ ಕಾಣಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.